ಅನಾಮಿಕಾ ಸ್ಪಾಟಿಗೆ ಬಂದಿದ್ದಾನೆ. ಮಾಸ್ಕ್ ಮ್ಯಾನ್, ಬ್ಲಾಕ್ ಕಲರ್ ಡ್ರೆಸ್ಸು, ಫುಲ್ ಮಾಸ್ಕ್ ಹಾಕಲಾಗಿದೆ ಆತನ ಮುಖಕ್ಕೂ ಕೂಡ. ಅದರ ಜೊತೆಗೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಬಂದಿದ್ದಾರೆ. ಆ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದ್ವಿ. FSLನ ಸುಕೋ ಟೀಮ್ನವರಿದ್ದಾರೆ, SIT ಟೀಮ್ನವರಿದ್ದಾರೆ, ಭೂಮಿಯನ್ನು ಅಗಿಯುವಂಥವ್ರು ಕೂಡ ಬಂದಿದ್ದಾರೆ. ಮತ್ತು AC ಇದ್ದಾರೆ, ಸ್ಟೆಲ್ಲಾ ವರ್ಗೀಸ್ ಅವರು, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಮಾಸ್ಕ್ ಮ್ಯಾನ್ನು ಕೂಡ ಕರ್ಕೊಂಬಂದಿದ್ದಾರೆ. ಮೋಸ್ಟ್ ಪ್ರಾಬಲಿ ಈಗ ಆತ ಇನ್ನೊಂದು ಸ್ಪಾಟನ್ನು ಆನ್ ಗೋಯಿಂಗ್ ಉತ್ಖನನ ಆಗುವಂಥ ಸಂದರ್ಭದಲ್ಲಿ ಗುರುತಿಸಿದ್ನಲ್ಲ, ಅದರ ಉತ್ಖನನ ಕಾರ್ಯ ಆಗುತ್ತೆ ಅಂತ ಕಾಣಿಸುತ್ತೆ. ಇನ್ನೊಂದು ಕಡೆ 13ನೇ ಸ್ಪಾಟ್ನಲ್ಲೂ ಕೂಡ ಹೆಚ್ಚಿಗೆ ಭದ್ರತೆಯನ್ನು ಕೊಡಲಾಗಿದೆ. ಇನ್ನು ಉಳಿದಿರೋದೇ 2 ಸ್ಪಾಟ್ ಅಷ್ಟೇ. ಅಂದರೆ ಆತ ತೋರಿಸಿದಂತಹ ಭಾಗ 1ರ ಟೋಟಲ್ ಸ್ಪಾಟ್ಗಳ ಪೈಕಿ ಇನ್ನು ಉಳಿದಿರುವಂಥದ್ದು ಒಂದು 2 ಸ್ಪಾಟ್. 12 ಸ್ಪಾಟ್ನ ಉತ್ಖನನ ಆಗಿದೆ. ಕಡೆ ಕ್ಷಣದಲ್ಲಿ ನಿರ್ಧಾರವನ್ನು ಬದಲಾಯಿಸಿರುವಂಥದ್ದು SIT. ಪಾಯಿಂಟ್ ನಂಬರ್ 11/1ನಲ್ಲಿ ಶೋಧವನ್ನು ಮಾಡ್ತಾರಂತೆ. ಪಾಯಿಂಟ್ 11ರ ಪಕ್ಕದಲ್ಲೇ ಇರುವಂಥ ಪಾಯಿಂಟ್ ನಂಬರ್ 11/1 ಕಡೆ ಕ್ಷಣದಲ್ಲಿ ನಿರ್ಧಾರವನ್ನು ಬದಲಾಯಿಸಿರುವಂಥದ್ದು SIT. ಸೊ ಹೀಗಾಗಿ ಪಾಯಿಂಟ್ ನಂಬರ್ 11ನಲ್ಲಿ ಉತ್ಖನನ ಮಾಡಲಾಗುತ್ತೆ. ಅನಾಮಿಕನ್ನ ಕರ್ಕೊಂಡು ಬರಲಾಗಿದೆ. ಅದಾದ ನಂತರ ಪಾಯಿಂಟ್ ನಂಬರ್ 13ಗೆ ಮೂವ್ ಆಗ್ತಾರೆ. ಆದರೆ ಸದ್ಯಕ್ಕೆ ಈಗ ಆತ ಕರ್ಕೊಂಡೋಗಿರುವ, ಅಂದರೆ ಆತನನ್ನ ಕರ್ಕೊಂಡೋಗಿರುವಂಥ ರೂಟ್ ಇದೆಯಲ್ಲ, ಸ್ಪಾಟ್ ಇದೆಯಲ್ಲ, ಅದು ಪಾಯಿಂಟ್ ನಂಬರ್ 11/1 ಅಲ್ಲಿ ಕರ್ಕೊಂಡೋಗಿದ್ದಾರೆ. 11ನಲ್ಲಿ ಉತ್ಖನನ ಆಗೋಗಿದೆ ಈಗ ಆಲ್ರೆಡಿ. ಅಲ್ಲಿ ಏನೂ ಸಿಕ್ಕಿರಲಿಲ್ಲ. ಅದರ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ಪಾಯಿಂಟ್ 11/1 ಅಲ್ಲಿ ಉತ್ಖನನ ಮಾಡಲಾಗುತ್ತೆ. ಅದರಲ್ಲಾದ್ರೂ ಏನಾದ್ರೂ ಸಿಗುತ್ತಾ? ಆತ ಹೇಳಿದ ರೀತಿಯಲ್ಲಂತೂ ಇದುವರೆಗೂ ಅಂಥದ್ದೇನು ಆಗಿಲ್ಲ. ಈಗ 11/1 ಸಿಗುತ್ತಾ ಅಥವಾ 13 ಸಿಗುತ್ತಾ ನೋಡಿ. ಅಲ್ಲಿ ಎರಡೂ ಕಡೆನೂ ಕೂಡ ಸಿಗಲಿ ಸಿಗದೇ ಇರಲಿ, ನೆಕ್ಸ್ಟ್ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ಆತನಿಂದ ಮಾರ್ಕ್ ಮಾಡಿಸುವಂಥ ಕೆಲಸ ಆಗುತ್ತಾ SIT ಇಂದ? ಇನ್ನಷ್ಟು ಸ್ಪಾಟ್ಗಳಿಂದ ಪಾಯಿಂಟ್ ಔಟ್ ಮಾಡಿಸಿ ನಂತರ ಉತ್ಖನನ ಮಾಡುವಂಥ ಕೆಲಸ ಆಗುತ್ತಾ? ಕಾದು ನೋಡಬೇಕಾಗಿದೆ. ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಅಧಿಕಾರಿಗಳಿದ್ದಾರೆ, ಸುಕೋ ಟೀಮ್ನವರಿದ್ದಾರೆ, ಅದರ ಜೊತೆಗೆ SIT ಟೀಮ್ನವರಿದ್ದಾರೆ, ಭೂಮಿಯನ್ನು ಅಗಿಯುವಂಥವರು ಕೂಡ ಬಂದಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ, ನೇರ ದೃಶ್ಯಾವಳಿಯನ್ನು. ಅಂದರೆ ಅವರೆಲ್ಲರೂ ಕೂಡ ಹೋಗಿದ್ದೀಗ ಪಾಯಿಂಟ್ ನಂಬರ್ 11/1 ಅದರ ಹತ್ರ ಹೋಗಿ ಅಗಿಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರಾ? ಹೌದು ಬೆಚ್ಚು. ಈಗಾಗಲೇ ಬಂಗ್ಲಗುಡ್ಡ ಕಾಡಿನಲ್ಲಿ SIT ತಂಡ ಒಂದು ಹೊಸ ಜಾಗವನ್ನ ಅಲ್ಲಿ ಶೋಧನೆ ಮಾಡಿತ್ತು. ಅಂದ್ರೆ ಅನಾಮಿಕ ವ್ಯಕ್ತಿ ಆ ಸ್ಥಳವನ್ನ ಗುರುತು ಮಾಡಿದ. ಅದನ್ನ 11/A ಅಂತ ಹೇಳಿ SIT ತಂಡ ಈಗ ಗುರುತು ಮಾಡಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಆ ಪಾಯಿಂಟ್ ನಂಬರ್ 13 ಆದ್ಮೇಲೆ ಪಾಯಿಂಟ್ ನಂಬರ್ 14 ಅಂತ ಇತ್ತು. ಆದ್ರೆ ಇದೀಗ SIT ತಂಡ ಅದನ್ನ 11 ಪಕ್ಕನೇ ಸಿಕ್ಕಿರೋ ಕಾರಣಕ್ಕಾಗಿ ಅದನ್ನ 11/A ಅಂತ ಹೇಳಿ ಗುರುತು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಆ ಜಾಗದ ಉತ್ಖನನ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಅಧಿಕಾರಿಗಳು ಸಭೆಯನ್ನ ಮಾಡಿ, ಚರ್ಚೆಯನ್ನ ಮಾಡಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಮುನ್ನೆ ಸ್ಪಾಟ್ ನಂಬರ್ 11ನ ಉತ್ಖನನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಕಡೆ ಕ್ಷಣದಲ್ಲಿ ಒಂದು ನಿರ್ಧಾರವನ್ನ ಬದಲು ಮಾಡಿದ. ಇಲ್ಲ, ಈ ಸ್ಪಾಟ್ ನಿಂದ ಸುಮಾರು 80ರಿಂದ 100 ಮೀಟರ್ ಮೇಲ್ಭಾಗದಲ್ಲಿ ಇನ್ನೊಂದು ಸ್ಪಾಟ್ ಇದೆ, ಅಲ್ಲಿ ನನಗೆ ಕರೆಕ್ಟ್ ಆಗಿ ನಿರ್ದಿಷ್ಟ ಜಾಗವಾದ ಗುರುತು ಇದೆ, ಅಲ್ಲಿ ಉತ್ಖನನ ಮಾಡೋಣ ಎಂಬುದರ ಬಗ್ಗೆ ಹೇಳಿಕೊಂಡಿದ್ದ. ಆದ್ರೆ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡ ರೀತಿಯ ಒಬ್ಬ ವ್ಯಕ್ತಿಯ ಕೊಳೆತ ಶವ ಸಿಕ್ಕಿತ್ತು. ಆನಂತರವಾಗಿ ಇಡೀ ದಿನ ಅದರ ಮಹಜರು ಪ್ರಕ್ರಿಯೆಯನ್ನ FSLನವರು ಮಾಡಿದ್ರು. ಆದ್ರೆ ಇವತ್ತು ಈಗ ಪಾಯಿಂಟ್ ನಂಬರ್ 11/A ತಂಡ, ಅಂದ್ರೆ ಮುನ್ನೆ ಗುರುತು ಮಾಡಿದಂತಹ ಹೊಸ ಸ್ಥಳದ ಉತ್ಖನನವನ್ನ SIT ತಂಡ ಮಾಡ್ತಾ ಇದೆ. ಎಲ್ಲ ಅಧಿಕಾರಿಗಳು ಈಗ ಬಂಗ್ಲಗುಡ್ಡ ಕಾಡಿನ
ಒಳಭಾಗಕ್ಕೆ ಹೋಗಿದ್ದಾರೆ. ಇದು ಕೇವಲ ಮ್ಯಾನ್ಯುವಲ್ ಮೂಲಕವಾಗಿ ಆಗ್ಬೇಕಾದಂತಹ ಉತ್ಖನನ ಕಾರ್ಯ. ಯಾಕಂದ್ರೆ ಹಿಟಾಚಿಯನ್ನ ಇಲ್ಲಿ ಬಳಸುವಂತಿಲ್ಲ. ಇದೊಂದು ರಿಸರ್ವ್ ಫಾರೆಸ್ಟ್ ಆಗಿರೋ ಕಾರಣಕ್ಕಾಗಿ ಬಂಗ್ಲಗುಡ್ಡ ಕಾಡಿನ ಒಳಭಾಗದಲ್ಲಿ ಈ ಯಂತ್ರಗಳ ಕೆಲಸ ಅದು ಕಾನೂನು ಬಾಹಿರ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಕೇವಲ ಮಾನವ ಶ್ರಮವನ್ನು ಉಪಯೋಗಿಸಿ ಈಗ ಹೊಸ ಒಂದು ಗುರುತು ಮಾಡಿದಂತ ಸ್ಥಳದಲ್ಲಿ ಉತ್ಖನನ ಕಾರ್ಯ ಮಾಡೋಕೆ SIT ತಂಡ ಸಿದ್ಧವಾಗಿರುವಂತದ್ದು. ಈಗಾಗಲೇ ಕಾರ್ಮಿಕರು ಸುಮಾರು 15ರಷ್ಟು ಕಾರ್ಮಿಕರು ಒಳಭಾಗಕ್ಕೆ ಹೋಗಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿರುವಂತದ್ದು. ಪೃಥ್ವಿರಾಜ್, ಅಂದರೆ ಇವತ್ತು ಲೇಟಾಗಿ ಬಂದ್ರಲ್ಲ, ಅಂದರೆ ಅವರಲ್ಲೇ ಒಂದು ಕನ್ಫ್ಯೂಷನ್ಸ್ ಏನಾದರೂ ಇತ್ತಾ? ಯಾವುದನ್ನು ಫಸ್ಟು ಉತ್ಖನನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೇನಾದರೂ ಲೇಟ್ ಆಯಿತಾ, ಅಥವಾ ಆತನ ಇನ್ನಷ್ಟು ಏನಾದರೂ ವಿಚಾರಣೆಯನ್ನು ಮಾಡಿ ನಂತರ ಬಂದಿದ್ದ ಇಲ್ಲಿಗೆ? ಇವತ್ತು ಯಾವ ಸ್ಪಾಟ್ ಅನ್ನ ಉತ್ಖನನ ಮಾಡ್ಬೇಕಂತ ಹೇಳಿ ಮೊಹಂತಿ ಅವರು ಬಂದು ಸಭೆ ಮಾಡುವವರೆಗೂ ಕೂಡ SIT ನಿರ್ಧಾರವನ್ನ ಮಾಡಿರಲಿಲ್ಲ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಅಂದ್ರೆ ನೇತ್ರಾವತಿಯ ಭಾಗದಲ್ಲಿ ಆ ರೀತಿಯ ಯಾವುದೇ ಸಿದ್ಧತೆಗಳು ಕೂಡ ಆಗಿಲ್ಲ. ಕಡೆ ಕ್ಷಣದಲ್ಲಿ ಈ ನಿರ್ಧಾರವನ್ನ SIT ಪಡ್ಕೊಂಡಿರುವಂತದ್ದು. ಎಲ್ಲರ ನಿರೀಕ್ಷೆ ಇತ್ತು ಪಾಯಿಂಟ್ ನಂಬರ್ 13 ನಲ್ಲಿ ಉತ್ಖನನ ಮಾಡಬಹುದು ಅಂತೇಳಿ. ಅದಕ್ಕಾಗಿ ಅಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿತ್ತು ಮತ್ತು ಅಜಿಕುರಿ ಎಂಬಲ್ಲಿಗೆ ಸಂಪರ್ಕ ಮಾಡುವಂತಹ ರಸ್ತೆಯ ಪಕ್ಕದಲ್ಲೇ ಪಾಯಿಂಟ್ ನಂಬರ್ 13 ಇದ್ದ ಕಾರಣಕ್ಕಾಗಿ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ವಾಹನ ಸಂಚಾರವನ್ನ ತಡೆ ಹಿಡಿಯಲಾಗಿತ್ತು. ಆದ್ರೆ ಕಡೆ ಕ್ಷಣದ ನಿರ್ಧಾರವನ್ನ SIT ತೆಗೆದುಕೊಂಡಿರುವಂತದ್ದು. ಮೊಹಂತಿ ಅವರ ಸೂಚನೆ ಮೇರೆಗೆ ಮೊನ್ನೆ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಹೊಸ ಜಾಗದಲ್ಲಿ ಈಗ ಉತ್ಖನನ ಆಗ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಈಗ ಅಂದ್ರೆ DIG ಅನುಚೇತ್ ಅವರು ಕೂಡ ಈ ಪಾಯಿಂಟ್ಗೆ ಬಂದ್ಬಿಟ್ಟು ಆ ಉತ್ಖನನ ಕಾರ್ಯದ ಉಸ್ತುವಾರಿ ನೋಡ್ಕೊಳ್ತಾರಾ ಹೇಗೆ, ಅಥವಾ ಅವ್ರು ಇನ್ನೂ ಪಾಯಿಂಟ್ ನಂಬರ್ 13 ನಲ್ಲೇ ಇದ್ದಾರಾ ಕಿಶನ್? ಈಗ ಪಾಯಿಂಟ್ ನಂಬರ್ 13ಗೆ ಬಂದು ಅಲ್ಲಿ ಭೌಗೋಳಿಕವಾಗಿ ಯಾವ ರೀತಿಯಾಗಿ ಸವಾಲುಗಳು ಇರಬಹುದು ಮತ್ತು ಇದರ ಹಿಂದೆ ಎಷ್ಟು ಮಣ್ಣು ಹಾಕಿದ್ದಾರೆ, ಆದಂತಹ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಈಗ ಅವರು ಹೋಗ್ತಾ ಇರುವಂತದ್ದು. ಅವರು ಈಗ ಹೊಸ ಗುರುತು ಮಾಡಿದಂತ ಸ್ಥಳಕ್ಕೆ ಬಂದಿಲ್ಲ. ಅದಕ್ಕೆ ಬಂದಿರುವಂತದ್ದು ಈ ಹಿಂದೆ ಕಳೆದ 8 ದಿನಗಳಿಂದ ಯಾವ SIT ತಂಡ ಬಂದಿತ್ತು, ಜಿತೇಂದ್ರ ಕುಮಾರ್ ದಯಮ ಅವರ ತಂಡ ಬಂದಿತ್ತು. ಅದೇ ತಂಡ ಅನಾಮಿಕ ವ್ಯಕ್ತಿಯನ್ನ ಕಾಡಿನ ಒಳಭಾಗಕ್ಕೆ ಕರ್ಕೊಂಡು ಹೋಗಿ ಉತ್ಖನನ ಕಾರ್ಯವನ್ನ ಮಾಡಿರುವಂತದ್ದು. ಇಲ್ಲಿಗೆ ಅನುಚೇತ್ ಅವರು ಬಂದಿಲ್ಲ. ಅನುಚೇತ್ ಅವರು ನೇರವಾಗಿ ಸ್ಪಾಟ್ ನಂಬರ್ 13ಗೆ ಹೋಗಿ ಅಲ್ಲಿ ಉತ್ಖನನ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾವೆಲ್ಲ ಭೌಗೋಳಿಕವಾಗಿ ಅಡಚಣೆಗಳು ಬರಬಹುದು ಮತ್ತು ಸ್ಥಳೀಯರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಮತ್ತು ಇದಕ್ಕೆ ಹಿಟಾಚಿಯನ್ನ ಬಳಸೋದ, ಮಾನವ ಶ್ರಮದಾದ್ರೆ ಸುಮಾರು 10 ಫೀಟ್ನವರೆಗೆ ಮಾನವ ಶ್ರಮವೇ ಹೋಗ್ಬೇಕು, ಅದು ಬಹಳಷ್ಟು ಕಷ್ಟ ಸಾಧ್ಯ. ಹಾಗಾಗಿ ಹಿಟಾಚಿಯನ್ನ ಬಳಸೋದ ಮುಂತಾದ ಮಾಹಿತಿಗಳನ್ನ ಪಡ್ಕೊಂಡು ಈಗ ಅಲ್ಲಿಂದ ತೆರಳಿರುವಂತದ್ದು. ಅವರು ನೇರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಈ ಹೊಸದಾದ ಜಾಗದಲ್ಲಿ ಈ ಹಿಂದೆ ಉತ್ಖನನ ಮಾಡಿದಾಗ ಯಾವ ತಂಡ ಇತ್ತು ಅಂದ್ರೆ SP ಜಿತೇಂದ್ರ ಕುಮಾರ್ ಆಗಿರ್ಬೋದು, AC ಶೆಲ್ಲಾವರ್ಗಿಸ್ ಆಗಿರ್ಬೋದು, ಸೋಕೋ FSL ನ ಟೀಮ್ ಏನಿದೆ ಅದೇ ಟೀಮ್ ಈಗ ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಕಿಶನ್, ಈ 11/A ನಲ್ಲಿ ಸಿಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಅಕಸ್ಮಾತ್ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಮೇ ಬಿ ಇವತ್ತು ಕಂಪ್ಲೀಟ್ ಆಗಿ ಅದರದ್ದು ಒಂದರದ್ದೇ ಕಾರ್ಯಾಚರಣೆ ಇರುತ್ತೆ ಅಂತ ಕಾಣಿಸುತ್ತೆ. ಇಲ್ಲ ಅಂದ್ರೆ ಇವತ್ತೇ ಪಾಯಿಂಟ್ ನಂಬರ್ 13ನ ಉತ್ಖನನ ಕೂಡ ಮಾಡುವಂತ ಸಾಧ್ಯತೆ ಇರ್ಬೋದೇನೋ? ಖಂಡಿತ. ಯಾಕೆಂದ್ರೆ ನಾವು ಈ ಹಿಂದೆ ಗಮನಿಸಿದಾಗ ಒಂದು ಸ್ಪಾಟಿಗೆ ಗರಿಷ್ಠವಾಗಿ ಸುಮಾರು 2.5 ಗಂಟೆಗಳನ್ನ SIT ತಂಡ ತೆಗೆದುಕೊಂಡಿತ್ತು. ಅಂದ್ರೆ ಸುಮಾರು 4 ರಿಂದ 5 ಫೀಟ್ನವರೆಗೆ ಮಾನವ ಶ್ರಮದ ಮೂಲಕ, ಆಮೇಲೆ ಹಿಟಾಚಿ ಮೂಲಕವಾಗಿ ಸಿಕ್ತು. ತಾರ್ಕಿಕವಾಗಿ ಸುಮಾರು 6.5 ರಿಂದ 7 ಫೀಟ್ ಆದ ನಂತರವಾಗಿ ಇಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ ಅಂತ ಹೇಳಿ ಸೀಲ್ ಮಾಡಿ ಆ ಜಾಗಕ್ಕೆ ಮುಂದೆ ಹೋಗ್ತಾ ಇತ್ತು. ಸದ್ಯ ಇವತ್ತು ಕೂಡ ಅದೇ ರೀತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಕಾಡಿನ ಒಳಗೆ ಹಿಟಾಚಿಯನ್ನ ತೆಗೆದುಕೊಂಡು ಹೋಗ್ತಾರಾ ಇಲ್ವಾ, ಅಥವಾ ಕೇವಲ ಮಾನವ ಶ್ರಮದ ಮೂಲಕವೇ ಸುಮಾರು 6 ಫೀಟ್ನವರೆಗೆ ಡಿಗ್ ಮಾಡಿಸ್ತಾರಾ, ಅದು ಬಹಳಷ್ಟು ಗೊಂದಲಕಾರಿ ಪ್ರಶ್ನೆ. ಸದ್ಯದ ಮಾಹಿತಿ ಪ್ರಕಾರವಾಗಿ ಇದೊಂದು ಮೀಸಲು ಅರಣ್ಯ ಆಗಿರೋ ಕಾರಣಕ್ಕಾಗಿ ಕಾನೂನುಗಳೇ ಈ ಕಾಡಿನ ಒಳಭಾಗಕ್ಕೆ ಯಂತ್ರಗಳನ್ನ ತೆಗೆದುಕೊಂಡು ಹೋಗೋಗಿಲ್ಲ, ಅಲ್ಲಿ ಕೆಲಸಗಳನ್ನ ಮಾಡುವಂತಿಲ್ಲ ಎಂಬ ಬಗ್ಗೆ ಕಾನೂನೇ ಹೇಳಿರೋ ಕಾರಣಕ್ಕಾಗಿ ಕೇವಲ ಮಾನವ ಶ್ರಮದ ಮೂಲಕವೇ ಇವತ್ತು ಪಾಯಿಂಟ್ 11A ಅನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ ಕೇಸ್ ಸುಮಾರು 2.5 ಗಂಟೆ ಉತ್ಖನನ ಆದ ಬಳಿಕವೂ ಕೂಡ ಏನಾದ್ರೂ ಸಿಗದೆ ಹೋದಂತ ಸಂದರ್ಭದಲ್ಲಿ ಮಧ್ಯಾಹ್ನ ನಂತರ ಹೊಸ ಅಂದ್ರೆ ಪಾಯಿಂಟ್ ನಂಬರ್ 13 ಅನ್ನ ಉತ್ಖನನ ಮಾಡ್ತಾರೆ. ಅದು ಕೇವಲ ಹಿಟಾಚಿ ಮೂಲಕವೇ ಆಗ್ಬೇಕಾದಂತಹ ಅಲ್ಲಿ ಉತ್ಖನನ ಕಾರ್ಯ. ಹಾಗಾಗಿ ಇವತ್ತು ಸಂಜೆ ಒಳಗೆ ಮಳೆ ಒಂದು ವೇಳೆ ಕೃಪೆ ತೋರಿದಂತ ಸಂದರ್ಭದಲ್ಲಿ ಸಂಜೆ ಒಳಗೆ ಈ 2 ಸ್ಪಾಟ್ಗಳನ್ನ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಜೊತೆಗೆ ನಾಳೆಯಿಂದ SIT ಏನು ಕಾರ್ಯಗಳನ್ನ ಮಾಡಬೇಕು, ಇವತ್ತೇ 2 ಪಾಯಿಂಟ್ಗಳನ್ನ ಉತ್ಖನನ ಮಾಡಿ ನಂತರವಾಗಿ ನಾಳೆಯಿಂದ SIT ಕಾರ್ಯ ಏನು ಎಂಬುದರ ಬಗ್ಗೆ ಮೊಹಂತಿ ಅವರು ಈಗ ಸೂಚನೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಬಂದಂತ ಮಾಹಿತಿ ಪ್ರಕಾರವಾಗಿ ಇವತ್ತೇ ಅಂದ್ರೆ ಪಾಯಿಂಟ್ ನಂಬರ್ 11/A ಮತ್ತು ಇವತ್ತು ನಂಬರ್ 13 ಎರಡನ್ನ ಕೂಡ ಇವತ್ತೇ ಸ್ಪಾಟ್ ಉತ್ಖನನ ಮಾಡಿ ಮುಗಿಸಬೇಕು ಎಂಬ ಸೂಚನೆಯನ್ನ ಮೊಹಂತಿ ಅವರು ಕೊಟ್ಟಿರುವಂತದ್ದು. ಪೃಥ್ವಿರಾಜ್, ಇನ್ನೊಂದು ಕಡೆ ಪಾಯಿಂಟ್ ನಂಬರ್ 13 ವಿಚಾರದಲ್ಲಿ ನೋಡೋದಾದ್ರೆ ಈಗ ಸ್ಥಳೀಯರೆಲ್ಲರೂ ಕೂಡ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಸ್ತೆ ಅಗಲೀಕರಣ ಮತ್ತು ಒಂದು ಕಡೆ 80 ಲೋಡ್ ಅಷ್ಟು ಮಣ್ಣನ್ನು ಅಲ್ಲಿ ಮಣ್ಣು ಕೊಚ್ಕೊಂಡು ಹೋದಂಥ ಸಂದರ್ಭದಲ್ಲಿ ಹಾಕಿದ್ದಂಥ ಹಿನ್ನೆಲೆಯಲ್ಲಿ ಎಲ್ಲ ಗಮನಿಸೋದಾದರೆ
ಆ ಅರಣ್ಯದ ಮಣ್ಣು ಸಿಗುವವರೆಗೂ ಕೂಡ, ಅಂದರೆ ಈಗ ಎಕ್ಸ್ಟ್ರಾ ಏನು ಮಣ್ಣು ಹಾಕಿದ್ರು ಅದನ್ನು ಹೊರತುಪಡಿಸಿ ಕೆಳಗಡಿರುವಂಥ ಮಣ್ಣು ಸಿಗುವವರೆಗೂ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿವರೆಗೂ ಉತ್ಖನನ ಮಾಡುವಂಥ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಅದೊಂದು ಆ ಪಾಯಿಂಟ್ನ ಡೌಟ್ ಕ್ಲಿಯರ್ ಆಗೋದೇನೋ. ಖಂಡಿತ ಈ ರೀತಿಯ ಪ್ರಶ್ನೆಗಳು ಬರೋದಾದ್ರೂ ಕೂಡ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಸುಮಾರು 4 ರಿಂದ 5 ಫೀಟ್ನಷ್ಟು ಅಗ್ದು ಆಮೇಲೆ ಶವವನ್ನ ಹೂತಾಕ್ಬಹುದು ಒಬ್ಬನೇ ಕೆಲಸ ಮಾಡೋದಾದ್ರೆ. ಆದ್ರೆ ಇದೀಗ ಸುಮಾರು ಆ ಭಾಗದ 10 ರಿಂದ 12 ಫೀಟ್ನವರೆಗೆ ಮಣ್ಣು ಈಗಾಗಲೇ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿರೋ ಕಾರಣಕ್ಕಾಗಿ ಮತ್ತೆ ಅಷ್ಟು ಆಳಕ್ಕೆ ಡಿಗ್ ಮಾಡ್ತಾರಾ ಇಲ್ವಾ ಎಂಬುದೇ ಬಹಳಷ್ಟು ಕುತೂಹಲಕಾರಿ ಸಂಗತಿ. ಜೊತೆಗೆ ಆತ ಗುರುತು ಮಾಡಿರುವಂತ ಸ್ಥಳ ಪಾಯಿಂಟ್ ನಂಬರ್ 13ನ ಸುತ್ತಳತೆಯನ್ನು ನೋಡೋದಾದ್ರೆ ತುಂಬಾ ದೂರದವರೆಗೆ ಸುಮಾರು ಅಂದ್ರೆ 50 ಮೀಟರ್ ಸುತ್ತಳತೆಯನ್ನ ಅಲ್ಲಿ ಕವರ್ ಮಾಡಿದ್ದಾರೆ. ಅದಕ್ಕೆ ಟೇಪ್ ಅನ್ನು ಹಾಕಿ ಸಂರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಅಷ್ಟೂ ಜಾಗವನ್ನ ತೆಗಿತಾರಾ ಅಥವಾ ಕೇವಲ ಪಾಯಿಂಟ್ ನಂಬರ್ 13 ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ, ಆ ಬೋರ್ಡ್ ನ ಅಡಿಭಾಗ ಮಾತ್ರ ತೆಗಿತಾರಾ, ಅದು ಕೂಡ ಬಹಳಷ್ಟು ಗೊಂದಲಕಾರಿ ಪ್ರಶ್ನೆ. ಹಾಗಾಗಿ ಪಾಯಿಂಟ್ ನಂಬರ್ 13ಗೆ ಇಲ್ಲಿ SIT ಜಾಸ್ತಿ ಮುತುವರ್ಜಿಯನ್ನ ವಹಿಸುವಂತೆ ಕಾಣ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಈಗ ಆತ ಗುರುತು ಮಾಡಿದಂತಹ ಹೊಸ ಜಾಗವನ್ನ ಉತ್ಖನನ ಮಾಡುವಂಥದ್ದು. ಯಾಕೆಂದ್ರೆ 13ಗೆ ಉತ್ಖನನ ಮಾಡಬೇಕಾದ್ರೆ ಸಾಕಷ್ಟು ಈ ರೀತಿಯ ಸಮಸ್ಯೆಗಳು ಬರುತ್ತೆ. ಸುಮಾರು 10 ಫೀಟ್ನವರೆಗೂ ಡಿಗ್ ಮಾಡಿದಾಗ ಏನು ಸಿಗದೆ ಹೋದಂತ ಸಂದರ್ಭದಲ್ಲಿ ಮತ್ತಷ್ಟು ಡಿಗ್ ಮಾಡೋದು ಅದು ಬಹಳಷ್ಟು ಕಷ್ಟಕಾರಿ ಸಂಗತಿ. ಮತ್ತು ಜೊತೆಗೆ ಅದರ ಹತ್ತಿರವೇ ವಿದ್ಯುತ್ ಟ್ರಾನ್ಸ್ಫರ್ ಕಂಬ ಇರುವಂತದ್ದು ಮತ್ತು ವಿದ್ಯುತ್ ಕಂಬಗಳು ಕೂಡ ಇದೆ, ಅದರ ಹತ್ತಿರವೇ ಅಣೆಕಟ್ಟು ಕೂಡ ಇದೆ. ಹಾಗಾಗಿ ಅವುಗಳಿಗೆ ಏನಾದ್ರೂ ಹಾನಿ ಆಗ್ಬಹುದು ಎಂಬ ಸಂಶಯ SIT ತಂಡಕ್ಕಿರೋ ಕಾರಣಕ್ಕಾಗಿ ಪಾಯಿಂಟ್ ನಂಬರ್ 13ನಲ್ಲಿ ಯಾವ ರೀತಿಯಾಗಿ ಕಾಮಗಾರಿ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಮಾಹಿತಿಗಳನ್ನ ಸಂಗ್ರಹಿಸಿ ಅಲ್ಲಿ ಕಾಮಗಾರಿಗಳನ್ನ ನಡೆಸ್ತಾರೆ ಅದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಜೊತೆಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಆತ ಬೇರೆ ಪ್ರದೇಶವನ್ನ ಗುರುತು ಮಾಡಬಹುದು. ಪಾಯಿಂಟ್ ನಂಬರ್ 13 ಸ್ಕಿಪ್ ಮಾಡಿ ಮುಂದೆ ಕೂಡ ಹೋಗ್ಬೋದು. ಯಾವ ರೀತಿಯಾಗಿ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಡ್ತಾನೋ ಅದರ ಮೇಲೆ ಡಿಪೆಂಡ್. ಸದ್ಯಕ್ಕೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರವಾಗಿ ಆತನ ವಕೀಲರಿಗೆ ಆತನೇ ಕೊಟ್ಟಿರುವಂತ ಮಾಹಿತಿ ಪ್ರಕಾರವಾಗಿ ಪಾಯಿಂಟ್ ನಂಬರ್ 13ನಲ್ಲಿ ಕಳೆ ಬರದ ಅಂಶಗಳು ಸಿಗೋದು ಬಹುತೇಕ ಡೌಟ್ ಇದೆ ಅಂತ ಹೇಳ್ತಾರೆ. ಮತ್ತು ವಕೀಲರ ತಂಡ ಕೂಡ ಇದೇ ಮಾತನ್ನ SIT ತಂಡಕ್ಕೆ ಹೇಳಿದೆ, ಪಾಯಿಂಟ್ ನಂಬರ್ 13ನಲ್ಲಿ ಕಳೆ ಬರ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಿ. ಹಾಗಾಗಿ ಇದೇ ಪಾಯಿಂಟ್ ನಂಬರ್ 11 ಬಾರ್ ಎ ಅಲ್ಲಿ ಈಗ ಉತ್ಖನನ ಕಾರ್ಯ ಆಗ್ತಾ ಇದೆ.